ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಒಂದು ಮೆಟ್ರೋ ಸಿಟಿ ಅತಿ ವೇಗವಾಗಿ ಬೆಳೀತಾ ಇದೆ ಅಂದ್ರೆ ಅದರ ಅರ್ಥ ಆ ನಗರದ ಜನಸಂಖ್ಯೆ ಬೆಳೀತಾ ಇದೆ ಎಂದರ್ಥ. ಆ ನಗರದ ಜನಸಂಖ್ಯೆ ಬೆಳೀತಾ ಇದೆ ಅಂದ್ರೆ ಆ ನಗರದಲ್ಲಿ ಜನರಿಗೆ ಬೇಕಾದ ಉದ್ಯೋಗ ಮತ್ತು ಹೂಡಿಕೆಗೆ ಅವಕಾಶಗಳು ಹೆಚ್ಚಾಗಿದೆ ಎಂದರ್ಥ. ಈ ಬೆಳವಣಿಗೆಯ ಹಿಂದೆಯೇ ಹೆಚ್ಚಾಗುವುದು ಆ ನಗರದಲ್ಲಿನ ರಿಯಲ್ ಎಸ್ಟೇಟ್ ಜೊತೆಗೆ ಆ ನಗರದಲ್ಲಿ ಜನರಿಗೆ ಬೇಕಾದ ಸೌಕರ್ಯಗಳು. ಅದರಲ್ಲಿ ಮುಖ್ಯವಾದದ್ದು ಜನರು ಉಪಯೋಗಿಸುವಂತಹ ವಾಹನಗಳು. ಬೆಳೆಯುತ್ತಿರುವ ನಗರದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ವಾಹನ ಸಂಖ್ಯೆಗೆ ಸುಗಮ ಸಂಚಾರ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಆ ನಗರದಲ್ಲಿ 3 ಕೆಲಸಗಳನ್ನು ಮಾಡಬೇಕು. 1, ಹೊಸ ರಸ್ತೆಗಳನ್ನು ನಿರ್ಮಿಸುವುದು. 2, ಇರುವ ರಸ್ತೆಗಳನ್ನು ಅಗಲೀಕರಣ ಮಾಡುವುದು. ಮತ್ತು 3ನೇದಾಗಿ ಫ್ಲೈಓವರ್ ಅಥವಾ ಅಂಡರ್ ಬ್ರಿಡ್ಜ್ ಗಳನ್ನು ನಿರ್ಮಿಸುವುದು. ಈ 3 ಕೆಲಸಗಳಿಗೂ ಮುಖ್ಯವಾಗಿ ಬೇಕಾಗಿರುವುದು ಭೂಮಿ. ಈಗ ನಮ್ಮ ಬೆಂಗಳೂರಿನದ್ದು ಇದೇ ಸಮಸ್ಯೆ. 1.45 ಕೋಟಿ ಜನಸಂಖ್ಯೆ ಜೊತೆಗೆ ಅವರು ಉಪಯೋಗಿಸುತ್ತಿರುವ 1.16 ಕೋಟಿ ವಾಹನಗಳಿಗೆ ಸುಗಮ ಸಂಚಾರಕ್ಕೆ ರಸ್ತೆಗಳನ್ನು ಮಾಡುವುದು. ಬೆಂಗಳೂರಿನಲ್ಲಿ ಜನಸಂಖ್ಯೆ ಮತ್ತು ವಾಹನಗಳ ಬೆಳವಣಿಗೆಗಿಂತ ಅತಿ ವೇಗವಾಗಿ ಬೆಳೆದದ್ದು ಬೆಂಗಳೂರಿನ ಪ್ರೈಮ್ ಪ್ರಾಪರ್ಟಿ ಭೂಮಿಯ ಬೆಲೆ. ಹೊಸ ರಸ್ತೆಗಳನ್ನು ಮಾಡಲು ಅಥವಾ ರಸ್ತೆಯ ಅಗಲೀಕರಣ ಮಾಡಲು ಬೇಕಾಗುವುದು ಈ ನಮ್ಮ ನಗರದ ಪ್ರೈಮ್ ಪ್ರಾಪರ್ಟಿಗಳೇ ಹೆಚ್ಚು. ಆಳುವ ಸರ್ಕಾರಗಳ ಬಳಿ ಹಣ ಇದ್ದರೂ ಈ ರಸ್ತೆಗೆ ಬೇಕಿರುವ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರದ ಖಜಾನೆ ಖಾಲಿ ಮಾಡಿದರೂ ಸಾಧ್ಯವಾಗುವುದಿಲ್ಲ ಮತ್ತು ಕೆಲವು ಕಡೆ ಹಣ ಕೊಟ್ಟರೂ ಭೂಮಿ ಲಭ್ಯ ಇಲ್ಲ. ಅದು ನಮ್ಮ ಬೆಂಗಳೂರು ನಗರದ ಪರಿಸ್ಥಿತಿ. ಈಗ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಕಾರಣಗಳನ್ನು ಹುಡುಕುತ್ತಾ ಹೋದರೆ ನಮ್ಮ ಕಣ್ಮುಂದೆ ಬರುವುದು ನಮ್ಮ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ. ಇದರಲ್ಲಿ ಮುಖ್ಯವಾದದ್ದು 3. 1ನೇದು, ಬೆಂಗಳೂರಿನ ಸಿಟಿ ಮಧ್ಯದಲ್ಲಿ ನಾವು ಈಗ ಉಪಯೋಗಿಸುತ್ತಿರುವ ರಸ್ತೆಗಳು ನಮ್ಮ ಮೈಸೂರು ಮಹಾರಾಜರ ಕಾಲದಲ್ಲಿ ಆದ ರಸ್ತೆಗಳು. ಆಗ ಅವರ ಕಾಲದಲ್ಲಿ ಆ ಕಾಲದ ವಾಹನ ಸಂಖ್ಯೆಗೆ ಅದು ದೊಡ್ಡ ರಸ್ತೆಗಳೇ ಆದ್ರೂ ಈಗಿರುವ ವಾಹನ ಸಂಖ್ಯೆಗೆ ಇದು ಕಿರಿದಾದ ರಸ್ತೆ. 2ನೇದು, ಬೆಂಗಳೂರು ಅಭಿವೃದ್ಧಿ ಆದಂತೆಲ್ಲ ನಿರ್ಮಾಣವಾದ ಹೊಸ ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮತ್ತು ಬೆಂಗಳೂರಿನಿಂದ ಹೊರಹೋಗಲು ಬೇಕಿದ್ದ ಮುಖ್ಯ ರಸ್ತೆ ಇವುಗಳನ್ನು ಮುಂದಿನ 50 ಅಥವಾ 100 ವರ್ಷಗಳ ಕಾಲಕ್ಕೆ ಬೆಳೆಯುತ್ತಿರುವ ವಾಹನ ಸಂಖ್ಯೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಳ್ಳದೆ ನಿರ್ಮಾಣ ಮಾಡಿದ್ದು. 3ನೇದು, ನಮ್ಮ ಬೆಂಗಳೂರಿಗೆ 6 ನ್ಯಾಷನಲ್ ಹೈವೇ ಮತ್ತು 8 ಸ್ಟೇಟ್ ಹೈವೇಗಳು ಬೆಂಗಳೂರಿನ ಮೇಲೆ ಹಾದು ಹೋಗುತ್ತವೆ. ನಮ್ಮ ಬೆಂಗಳೂರಿನಲ್ಲೇ ಇರುವ 1.16 ಕೋಟಿ ವಾಹನಗಳ ಜೊತೆಗೆ ಪ್ರತಿದಿನ ಈ ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಗಳಲ್ಲಿ ಬೆಂಗಳೂರಿಗೆ ಬರುವ ವಾಹನಗಳು ಇವೆಲ್ಲವೂ ಸೇರಿ ನಮ್ಮ ಬೆಂಗಳೂರಿಗೆ ಪ್ರಪಂಚದ 2ನೇ ಅತಿ ಟ್ರಾಫಿಕ್ ಒತ್ತಡ ಇರುವ ನಗರ ಎನ್ನುವ ಬಿರುದನ್ನು ತಂದುಕೊಟ್ಟಿವೆ. ಸಾಮಾನ್ಯವಾಗಿ ದೊಡ್ಡ ನಗರಗಳು ತನ್ನ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಣದಲ್ಲಿ ಇಡಲು ತಮ್ಮ ರಸ್ತೆಗಳನ್ನು ಗುಂಡಿ ಮುಕ್ತ ಮತ್ತು ತಮ್ಮ ರಸ್ತೆಗಳಲ್ಲಿ ಹೈಟೆಕ್ ಸಿಗ್ನಲಿಂಗ್ ಸಿಸ್ಟಮ್ ಅಳವಡಿಸಿ ಟ್ರಾಫಿಕ್ ವೈಲೇಷನ್ ಮಾಡುವವರಿಗೆ ದೊಡ್ಡ ಮಟ್ಟದಲ್ಲಿ ದಂಡ ಹಾಕುವುದು ಮತ್ತು ಮುಖ್ಯವಾಗಿ ಹೊರ ಊರುಗಳಿಂದ ನಗರದ ಮೇಲೆ ಹಾದು ಹೋಗುವ ವಾಹನಗಳನ್ನು ವಿನಾಕಾರಣ ನಗರ ಪ್ರವೇಶ ಮಾಡುವುದನ್ನು ತಪ್ಪಿಸಲು ಆ ನಗರಗಳ ಸುತ್ತ ಸುಸಜ್ಜಿತ ರಿಂಗ್ ರೋಡ್ ಗಳನ್ನು ನಿರ್ಮಿಸಿ ಹೊರ ಊರುಗಳಿಂದ ಬರುವ ವಾಹನಗಳನ್ನು ಆ ರಿಂಗ್ ರೋಡ್ ಮುಖಾಂತರ ತಾವು ಹೋಗಬೇಕಾದ ಕಡೆಗಳಿಗೆ ಹಾದು ಹೋಗುವ ರೀತಿ ಅನುಕೂಲ ಮಾಡಿಕೊಡುವುದು. ನಮ್ಮ ಬೆಂಗಳೂರಿನಲ್ಲೂ ಸಹಿತ ಇದೇ ರೀತಿ ಹಲವು ರಿಂಗ್ ರೋಡ್ ಗಳನ್ನು ನಿರ್ಮಿಸುವ ಪ್ರಯತ್ನ ನಡೆಯಿತು. 1ನೇದಾಗಿ ಇನ್ನರ್ ರಿಂಗ್ ರೋಡ್, 2ನೇದು ಔಟರ್ ರಿಂಗ್ ರೋಡ್ ಅಥವಾ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಿಂಗ್ ರೋಡ್, 3ನೇದು ಬೆಂಗಳೂರು ಪೆರಿಫೆರಿಯಲ್ ರಿಂಗ್ ರೋಡ್, 4ನೇದು ನಮ್ಮ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್. ಇದರಲ್ಲಿ ಇನ್ನರ್ ರಿಂಗ್ ರೋಡ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಿಂಗ್ ರೋಡ್ ಅನ್ನು ಮೀರಿ ನಮ್ಮ ಬೆಂಗಳೂರು ಬೆಳೆದ ಕಾರಣ ಈಗ ಈ ರಸ್ತೆಗಳು ನಮ್ಮ ಬೆಂಗಳೂರಿನಲ್ಲೇ ಸೇರಿ ಹೋಗಿವೆ. ಈ ರಸ್ತೆಗಳಲ್ಲಿ ಹೊರ ರಾಜ್ಯಗಳಿಂದ ಬೇರೆ ಕಡೆಗೆ ಹೋಗುವ ವಾಹನಗಳನ್ನು ಡೈವರ್ಟ್ ಮಾಡಲು ಸಾಧ್ಯವಿಲ್ಲ. ಈ ರಿಂಗ್ ರೋಡ್ ನಲ್ಲಿ ನಮ್ಮ ನಗರದ ವಾಹನಗಳಿಗೆ ಕೆಲವು ಸಮಯದಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಅನುಭವಿಸಬೇಕಾಗ್ತದೆ. ಇನ್ನು ನಮ್ಮ ಬೆಂಗಳೂರು ಪೆರಿಫೆರಿಯಲ್ ರಿಂಗ್ ರೋಡ್ ವಿಷಯಕ್ಕೆ ಬಂದ್ರೆ 119 ಕಿಲೋಮೀಟರ್ ಉದ್ದದ ರಸ್ತೆ ಬೆಂಗಳೂರಿನ ಸುತ್ತ ನಿರ್ಮಾಣ ಆಗಿ ಬೆಂಗಳೂರಿನ ಮೇಲೆ ಹಾದು ಹೋಗುವ ಬೇರೆ ರಾಜ್ಯಗಳ ವಾಹನಗಳನ್ನು ಅನವಶ್ಯಕವಾಗಿ ನಗರದ ಒಳಗೆ ಬರುವುದನ್ನು ತಪ್ಪಿಸಿ ಈ ರಸ್ತೆಯ ಮೂಲಕ ತಾವು ಹೋಗಬೇಕಾದ ಕಡೆಗಳಿಗೆ ಡೈವರ್ಟ್ ಮಾಡುವ ರಸ್ತೆ ಇದಾಗಬೇಕಾಗಿತ್ತು. ಆದ್ರೆ 119 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಆಗಿದ್ದು ಕೇವಲ 41 ಕಿಲೋಮೀಟರ್. ಹಲವಾರು ಕಾರಣಗಳಿಂದ ಈ ಪ್ರಾಜೆಕ್ಟ್ ಅಲ್ಲಿಗೆ ನಿಂತು ಹೋಗಿದೆ. ಈಗ ನಮ್ಮ ಬೆಂಗಳೂರಿನ ಮೇಲೆ ಪ್ರತಿದಿನ ಹಾದು ಹೋಗುವ ಸಾವಿರಾರು ಬೇರೆ ರಾಜ್ಯಗಳ ವಾಹನಗಳನ್ನು ಬೆಂಗಳೂರಿಗೆ ಅನವಶ್ಯಕವಾಗಿ ಬರುವುದನ್ನು ತಪ್ಪಿಸಿ ಅವರು ಹೋಗಬೇಕಾಗಿರುವ ಊರುಗಳ ಕಡೆಗೆ ಡೈವರ್ಟ್ ಮಾಡಲು ನಮ್ಮ ಬೆಂಗಳೂರಿಗೆ ಈಗಿರುವ ಒಂದೇ ದಾರಿ, ಅದೇ ನಮ್ಮ ಬೆಂಗಳೂರಿನ ಸುತ್ತ ನಿರ್ಮಾಣ ಆಗುತ್ತಿರುವ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್. ಈ ರಸ್ತೆ ನಮ್ಮ ಬೆಂಗಳೂರಿನ ಸುತ್ತು ಇರುವ 12 ವೇಗವಾಗಿ ಅಭಿವೃದ್ಧಿ ಆಗುತ್ತಿರುವ ಟೌನ್ಗಳಿಗೂ ಸಂಪರ್ಕ ಕಲ್ಪಿಸಿ ಆ ಟೌನ್ಗಳ ಸುತ್ತ ಇಂಡಸ್ಟ್ರಿ ಮತ್ತು ಲೇಔಟ್ಗಳ ಅಭಿವೃದ್ಧಿಗೂ ಕಾರಣ ಆಗುವುದರಿಂದ ಈ ರಸ್ತೆಗೆ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಎಂದು ಹೆಸರಿಡಲಾಯಿತು. ಈ 281 ಕಿಲೋಮೀಟರ್ ಉದ್ದದ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅನ್ನು ನಿರ್ಮಾಣ ಮಾಡಬೇಕೆಂಬ ಪ್ರಸ್ತಾವನೆಯನ್ನ 2005ರಲ್ಲೇ ನಮ್ಮ ರಾಜ್ಯ ಸರ್ಕಾರ ಮಾಡಿತ್ತು ಮತ್ತು ಇದಕ್ಕೆ ಬೇಕಿದ್ದ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಮತ್ತು DPR ಅನ್ನು ಸಹಿತ ತಯಾರು ಮಾಡಿದ್ರು. ಆದರೆ ಇದಕ್ಕೆ ಹೂಡಿಕೆ ಅಧಿಕವಾಗಿ ಬೇಕಾಗಿದ್ದರಿಂದ ಈ ಪ್ರಸ್ತಾವನೆ ಹಾಗೆ ನಿಂತು ಹೋಯಿತು. ಮುಂದೆ 2011ರಲ್ಲಿ ಈ ರಸ್ತೆಯ ಒಂದು ಭಾಗವನ್ನು ಅಂದರೆ ದಾವಸ್ಪೇಟೆಯಿಂದ ಹೊಸಕೋಟೆವರೆಗಿನ ರಸ್ತೆಯ ನಿರ್ಮಾಣವನ್ನು ಟ್ರಾನ್ಸ್ಟ್ರಾಯ್ ಎಂಬ ಕಂಪನಿಗೆ ಕೊಡಲಾಯಿತು. ಆದರೆ ಈ ಕಂಪನಿ ಕೆಲಸವನ್ನು ಬಹಳ ನಿಧಾನಗತಿಯಲ್ಲಿ ಮಾಡುತ್ತಿದ್ದರಿಂದ
ಮತ್ತು ಸರ್ಕಾರದಲ್ಲಿ ಹೂಡಿಕೆಯ ಅಭಾವ ಇದ್ದದ್ರಿಂದ ಈ ಪ್ರಾಜೆಕ್ಟ್ ಅಲ್ಲಿಗೆ ನಿಂತು ಹೋಯಿತು ಮತ್ತು 2016ರಲ್ಲಿ ಈ ಕಾಂಟ್ರಾಕ್ಟ್ ಅನ್ನು ಸಹಿತ ಟರ್ಮಿನೇಟ್ ಮಾಡಲಾಯಿತು. ಮುಂದೆ 2016ರಲ್ಲಿ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದ ಭಾರತಮಾಲಾ ಪರಿಯೋಜನೆ ಅಡಿಯಲ್ಲಿ ಈ ಪ್ರಾಜೆಕ್ಟ್ ಅನ್ನು 2017ರಲ್ಲಿ ಸೇರಿಸಲಾಯಿತು. ಈ ಪ್ರಸ್ತಾವನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಈ ಪ್ರಾಜೆಕ್ಟ್ಗೆ ಬೇಕಿರುವ ಭೂಮಿ ಅಧಿಗ್ರಹಣದಲ್ಲಿ 30% ಅನ್ನು ತಾನು ಹೂಡಿಕೆ ಮಾಡಲು ಒಪ್ಪಿದ ನಂತರ 2018ರಲ್ಲಿ ಈ ಪ್ರಾಜೆಕ್ಟ್ಗೆ ಬೇಕಿದ್ದ ಭೂಮಿ ಅಧಿಗ್ರಹಣದ ಕೆಲಸ ಪ್ರಾರಂಭ ಆಯಿತು. 1009.8 ಹೆಕ್ಟೇರ್ ಭೂಮಿಯನ್ನು ಕರ್ನಾಟಕದಲ್ಲಿ ಮತ್ತು 340 ಹೆಕ್ಟೇರ್ ಭೂಮಿಯನ್ನು ತಮಿಳುನಾಡಿನಲ್ಲಿ ಭೂಸ್ವಾಧೀನ ಪಡಿಸಿಕೊಳ್ಳಲಾಯಿತು. ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಡಿಯಲ್ಲಿ ನಿರ್ಮಾಣ ಆಗುತ್ತಿರುವ ಈ ರಸ್ತೆ ಕೆಲವು ಕಡೆಗಳಲ್ಲಿ 4 ಲೇನ್ ರಸ್ತೆ ಮತ್ತು ಕೆಲವು ಭಾಗದಲ್ಲಿ 6 ಲೇನ್ ರಸ್ತೆಯಾಗಿ ನಿರ್ಮಾಣ ಆಗಲಿದೆ. ಈ ರಸ್ತೆಯ ನಿರ್ಮಾಣವನ್ನು 3 ಫೇಸ್ ಮತ್ತು 2 ಪ್ಯಾಕೇಜ್ಗಳನ್ನಾಗಿ ವಿಂಗಡಿಸಲಾಗಿದೆ ಮತ್ತು HA ಮಾಡೆಲ್ ಅಂದ್ರೆ ಹೈಬ್ರಿಡ್ ಅನ್ಯೂಟಿ ಮಾಡೆಲ್ ನ ಅಡಿಯಲ್ಲಿ ನಿರ್ಮಾಣ ಆಗುತ್ತಿರುವ ಈ ರಸ್ತೆ ಬಿಟುಮಿನ್ ನಿರ್ಮಿತ ರಸ್ತೆಯಾಗಿದ್ದು ಇದರಲ್ಲಿ 100 ಕಿಲೋಮೀಟರ್ ಮ್ಯಾಕ್ಸಿಮಮ್ ಸ್ಪೀಡ್ ನವರೆಗೆ ವಾಹನಗಳನ್ನು ಚಲಾಯಿಸಬಹುದಾಗಿದೆ. ಇದರ ಪ್ಯಾಕೇಜ್ 1 ದಾವಸ್ಪೇಟೆ ಹತ್ತಿರದ NH48 ನಲ್ಲಿ ಪ್ರಾರಂಭ ಆಗಿ ದೊಡ್ಡಬಳ್ಳಾಪುರದ ಬೈಪಾಸ್ ವರೆಗೂ 4 ಲೇನ್ ಅಗಲದ ರಸ್ತೆಯಾಗಿದ್ದು 42 ಕಿಲೋಮೀಟರ್ ಉದ್ದ ಇರಲಿದೆ ಮತ್ತು ಪ್ಯಾಕೇಜ್ 2 ದೊಡ್ಡಬಳ್ಳಾಪುರ ಬೈಪಾಸ್ ನಿಂದ ಶುರು ಆಗುವ ಈ ರಸ್ತೆ ಹೊಸಕೋಟೆ ಬಳಿ ನಿರ್ಮಾಣ ಆಗುತ್ತಿರುವ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ವರೆಗೂ 6 ಲೇನ್ ಅಗಲದ ರಸ್ತೆಯಾಗಿದ್ದು 38 ಕಿಲೋಮೀಟರ್ ಉದ್ದ ನಿರ್ಮಾಣ ಆಗಿದೆ. ಈ ಪ್ಯಾಕೇಜ್ 1ರ ನಿರ್ಮಾಣವನ್ನು ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ ಅವರು ಪಡೆದಿದ್ದಾರೆ ಮತ್ತು ಪ್ಯಾಕೇಜ್ 2ರ ನಿರ್ಮಾಣವನ್ನು ದಿಲೀಪ್ ಬಿಲ್ಡ್ಕಾನ್ ಅವರು ಪಡೆದುಕೊಂಡಿದ್ದಾರೆ. ಈ ರಸ್ತೆಯ ಪ್ಯಾಕೇಜ್ 1 ಮತ್ತು 2 ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಆಗಿದ್ದು ಇದನ್ನು ನಮ್ಮ ದೇಶದ ಪ್ರಧಾನಿಗಳಾದ ಮೋದಿ ಅವರು ಮಾರ್ಚ್ 2024ರಲ್ಲಿ ಇನಾಗ್ರೇಷನ್ ಮಾಡಿದ್ರು. ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ನ ಫೇಸ್ 1 ದಾಬಸ್ಪೇಟೆಯಿಂದ ರಾಮನಗರದವರೆಗೆ 79 ಕಿಲೋಮೀಟರ್ ಉದ್ದದ್ದಾಗಿದ್ದು ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೂ ಸಂಪರ್ಕ ಕಲ್ಪಿಸಲಿದೆ ಮತ್ತು ಫೇಸ್ 2ರಲ್ಲಿ 66 ಕಿಲೋಮೀಟರ್ ಉದ್ದದ ರಸ್ತೆ ರಾಮನಗರದಿಂದ ಬೆಲಗೊಂಡಪಲ್ಲಿವರೆಗೂ ಇರಲಿದೆ. ಈ ರಸ್ತೆಯ ನಡುವಿನಲ್ಲಿ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬರುವ ಕಾರಣ ಆ ಭಾಗದಲ್ಲಿ ಬರುವ 8 ಕಿಲೋಮೀಟರ್ ರಸ್ತೆಯನ್ನು ಎಲಿವೇಟೆಡ್ ರಸ್ತೆಯನ್ನಾಗಿ ನಿರ್ಮಾಣ ಮಾಡಲಾಗುವುದು. ಅರಣ್ಯಕ್ಕೆ ಮತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಆಗದ ರೀತಿ ಮತ್ತು ಫೇಸ್ 3ರಲ್ಲಿ 56.6 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಬೆಲಗೊಂಡನಪಲ್ಲಿ ಇಂದ ಹೊಸಕೋಟೆವರೆಗೂ ನಿರ್ಮಾಣ ಆಗಲಿದ್ದು ಈ ರಸ್ತೆ ಹೊಸಕೋಟೆ ಹತ್ತಿರ ನಿರ್ಮಾಣ ಆಗುತ್ತಿರುವ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಸಂಪರ್ಕ ಕಲ್ಪಿಸಲಿದೆ. ಈಗ ಪ್ರಸ್ತುತ ಈ ರಸ್ತೆಯ ಫೇಸ್ 1 ಮತ್ತು ಫೇಸ್ 2ರಲ್ಲಿ ನಿರ್ಮಾಣದ ಗುತ್ತಿಗೆಯನ್ನು ಕೊಡುವ ಕೆಲಸ ನಡೆಯುತ್ತಿದೆ. ಫೇಸ್ 3ರಲ್ಲಿ ಕೆಲಸ ನಡೆಯುತ್ತಿದ್ದು ಫೇಸ್ 3ರ ನಿರ್ಮಾಣವನ್ನು 2 ಪ್ಯಾಕೇಜ್ಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ಯಾಕೇಜ್ 1 ಬೆಲಗೊಂಡನಪಲ್ಲಿಯಿಂದ ಕರ್ನಾಟಕ ತಮಿಳುನಾಡು ಗಡಿಯವರೆಗೂ 35.7 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣವನ್ನು ಮಾಂಟೆ ಕಾರ್ಲೋ ಕಂಪನಿಗೆ ಗುತ್ತಿಗೆ ಕೊಡಲಾಗಿದೆ ಮತ್ತು ಪ್ಯಾಕೇಜ್ 2 ಕರ್ನಾಟಕ ತಮಿಳುನಾಡು ಬಾರ್ಡರ್ ನಿಂದ ಹೊಸಕೋಟೆವರೆಗೂ ಇರುವ 21 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣವನ್ನು SNP ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸ್ಕೈಲಾರ್ಕ್ ಇನ್ಫ್ರಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಜಾಯಿಂಟ್ ವೆಂಚರ್ಗೆ ಕೊಡಲಾಗಿದೆ. ಕೇಂದ್ರ ಸರ್ಕಾರದ ಮಾರ್ಚ್ನ ಪ್ರಕಾರ ಈ ಕೆಲಸಗಳನ್ನು 2025ರ ಅಂತ್ಯದೊಳಗೆ ಮುಗಿಸುವುದಾಗಿದೆ. ಈ ರಸ್ತೆಯು ನಿರ್ಮಾಣ ಆದರೆ ಹೊರ ರಾಜ್ಯಗಳಿಂದ ಪ್ರತಿದಿನ ನಮ್ಮ ಬೆಂಗಳೂರಿನ ಮೇಲೆ ಹಾದು ಹೋಗುವ ಸಾವಿರಾರು ಸರಕು ಸಾಗಣೆ ವಾಹನ ಮತ್ತು ಖಾಸಗಿ ವಾಹನಗಳು ಬೆಂಗಳೂರಿಗೆ ಅನವಶ್ಯಕವಾಗಿ ಬರುವುದು ತಪ್ಪುತ್ತದೆ ಮತ್ತು ಈ ರಸ್ತೆಯು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವುದರಿಂದ ನಮ್ಮ ರಾಜ್ಯದ ಇತರೆ ಊರುಗಳಿಂದ ಬರುವ ಸಾವಿರಾರು ವಾಹನಗಳು ನಮ್ಮ ಬೆಂಗಳೂರಿಗೆ ಪ್ರವೇಶಿಸುವುದು ತಪ್ಪುತ್ತದೆ. ಆ ವಾಹನಗಳು ಈ ರಿಂಗ್ ರೋಡ್ ರಸ್ತೆ ಮುಖಾಂತರ ಸುಲಭವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತಲುಪಬಹುದಾಗಿದೆ ಮತ್ತು ಈ ರಸ್ತೆಯು ಕನೆಕ್ಟ್ ಮಾಡುವ ವೇಗವಾಗಿ ಅಭಿವೃದ್ಧಿಯಾಗ್ತಿರುವಂತಹ 12 ಟೌನ್ಗಳಾದ ದಾಬಸ್ಪೇಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಸೂಲಿಬೆಲೆ, ಹೊಸಕೋಟೆ, ಸರ್ಜಾಪುರ, ಅತ್ತಿಬೆಲೆ, ಆನೇಕಲ್ಲು, ತಟ್ಟೆಕೆರೆ, ಕನಕಪುರ, ರಾಮನಗರ ಮತ್ತು ಮಾಗಡಿ ಈ ಟೌನ್ಗಳ ಸುತ್ತ ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಬಹಳ ವೇಗವಾಗಿ ಅಭಿವೃದ್ಧಿಯಾಗಲಿದ್ದು ದಾಬಸ್ಪೇಟೆ ಹತ್ತಿರ ನಿರ್ಮಾಣ ಆಗುತ್ತಿರುವ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕಿಗೂ ಸಂಪರ್ಕ ಕಲ್ಪಿಸೋದ್ರಿಂದ ಮುಂಬರುವ ದಿನಗಳಲ್ಲಿ ಇ ಕಾಮರ್ಸ್ ತರದ ಬಿಸಿನೆಸ್ ಬಹಳ ವೇಗವಾಗಿ ಬೆಳೆಯಲಿದೆ. ಈ ರಸ್ತೆ ನಮ್ಮ ಬೆಂಗಳೂರಿನ ಸುತ್ತ ನಮ್ಮ ನಗರವನ್ನು ಪ್ರವೇಶಿಸುವ 4 ಎಕ್ಸ್ಪ್ರೆಸ್ ವೇ, 6 ನ್ಯಾಷನಲ್ ಹೈವೇ ಮತ್ತು 8 ಸ್ಟೇಟ್ ಹೈವೇಗಳಿಗೆ ಸಂಪರ್ಕ ಕಲ್ಪಿಸಿ ಬರುವ ದಿನಗಳಲ್ಲಿ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಒತ್ತಡವನ್ನು ಕಮ್ಮಿ ಮಾಡುತ್ತದೆ ಎಂಬ ನಂಬಿಕೆಯೊಂದಿಗೆ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.